ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಲಾಗ್ ಒಂದು ಸ್ವಲ್ಪ ಸಿಂಪಲ್ ಇದೆ ಫ್ರೆಂಡ್ಸ್. ಇವತ್ತು ನಾವು ಹೊರಗಡೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಪಪ್ಪ ಕಾಯಿಪಲ್ಯ ತೊಗೊಂಬಂದಿದ್ರು. ಅವನ್ನೆಲ್ಲನೂ ಸಪ್ರೇಟ್ ಹತ್ತು ಮಾಡಿ ಇಟ್ಟಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂತಂದರೆ ಇವಾಗ ಸುಲ್ಗಾಯಿ ತಂದಿದ್ರು ಪಪ್ಪ. ಇವಾಗಿನ ಸೀಸನಲ್ಲಿ ಸುಲ್ಗಾಯಿ ಬರ್ತದೆ. ಇವಂತೂ ನಾನು ಸಣ್ಣವರಿದ್ದಾಗ ಭಾಳ ತಿಂತಿದ್ವಿ. ಇವಾಗ ಅದು ನೋಡೋಟೇ ತಿನ್ನಂಗೆ ಅನ್ನಿಸ್ತಾ ಇತ್ತು. ಲಾಸ್ಟ್ ಟೈಮ್ನಲ್ಲಿ ನೋಡಿದ್ದೆ ನಾನು ಮಾರ್ಕೆಟ್ನಲ್ಲಿ ತೊಗೋಬೇಕಂತ ಅನ್ನೋಷ್ಟ್ರೊಳಗೇ ಸೌಜು ಹೊತ್ತು ಬಿಡಲಿಲ್ಲ. ಅದಕ್ಕೆ ಪಪ್ಪಾಗೆ ಹೇಳಿದ್ದೆ, ಲಾಸ್ಟ್ ಟೈಮ್ ನೋಡಿದ್ವಿ ಈಗ ತೊಗೊಂಬಾ ಅಂತ ಅಂದಿದ್ದೆ. ಪಪ್ಪ ತೊಗೊಂಬಂದಿದ್ರು. ಎಳಿಯಾಗೆ ಆಗಿದ್ದು ಸಖತ್ತಾಗಿದ್ದು. ಸೌಜುಗಂತೂ ಹೊಸ ಎಕ್ಸ್ಪೀರಿಯೆನ್ಸು. ಅವನೇನು ಮಾಡ್ತಾನೆ ಅಂತ ಹೇಳಿ ಅವನಿಗೆ ಕೈಗೆ ಕೊಟ್ಟಿದ್ದು ಹೇಗೆ ಮಾಡ್ತಾಯಿದ್ದೆ ನೋಡಿ. ಅವನೆಲ್ಲ ಕಿತ್ತಿ ನನ್ನ ಕೈಗೆ ಒಂದೊಂದೇ ಕೊಡ್ತಾ ಇದ್ದ. ಆದರೆ ತಾನು ಮಾತ್ರ ಒಂದು ಕಾಳು ತಿಂತಾ ಇದ್ದಿದ್ದಿಲ್ಲ. ಅವ್ನಿಗೆ ತಿನ್ನು ಅಂತ ಎಷ್ಟು ಇದು ಮಾಡ್ತಾಯಿದ್ದೆ. ಎಳೆಯೋದೆಲ್ಲ ಚಲೋ ಇರುತ್ತದೆ, ಹುಡುಗರಿಗೆಲ್ಲ ಚಲೋ ಅಲ್ಲ, ಬೆಳೀತಾ ಮಕ್ಕಳಿಗೆಲ್ಲ ಕೊಡಬೇಕಂತ ಹೇಳಿ ನನಗೆ ಕೊಡ್ತಾ ಇದ್ದೆ. ಸಣ್ಣದಲ್ಲೇ ಆರಿಸಿ ಬಟ್ ಅವನಿಗೆ ಅದು ಕಿತ್ತೋದ್ರಲ್ಲೇ ತುಂಬ ಇಂಟ್ರೆಸ್ಟ್ ಇತ್ತು ನೋಡಿ. ಕಿತ್ತು ನನಗೆ ಎಲ್ಲ ಒಂದೊಂದೇ ಕೊಡ್ಲಿಕ್ಕತ್ತಿದ್ದ. ನೀನೇ ತಗೋ ಮಮ್ಮಿ, ನೀನೇ ತಿನ್ನು ಅಂತ ಹೇಳಿ ಅಂತ ಇದ್ದ ನನಗೆ. ಸಣ್ಣದು ಪುಟ್ಟಾಗಿದ್ದು ಅವನ ಕತೆನೇ ಇದ್ದಿದ್ದು. ಅವನಿಗೆ ಕಾಳು ಮಾಡಿ ಕೊಡ್ತಾಯಿದ್ದೆ ಆ್ಯಕ್ಚುಲಿ. ಅಂದರೆ ದೊಡ್ಡ ಕಾಳು ಅವನಿಗೆಲ್ಲ ನನ್ನ ಗಂಟ್ಲಿಗತ್ತು ಸಿಕ್ಕೊಂಡಿದ್ದಾವಂತೆ. ತುಂಬ ಜಾಗೃತೆಯಿಂದ ನಾನು ನೋಡಿಕೊಂಡು ಮಾಡಿಕೊಂಡು ಅವ್ನಿಗೆ ಸಣ್ಣ ಆರಿಸಿ ಕೊಡ್ತಾ ಇದ್ದೆ. ಬಟ್ ಆದ್ರೂ ಅವ್ನಿಗೆ ಯಾಕೋ ತಿನ್ನಲಿಕ್ಕೆ ಇಷ್ಟನೇ ಆಗಲಿಲ್ಲ. ಅವನು ನನಗೆ ಕಿತ್ತು ಕೊಡೋದ್ರಲ್ಲೇ ಅವನು ಬ್ಯುಸಿ ಆಗಿಬಿಟ್ಟ. ಇಷ್ಟೊತ್ತಿಗೆ ಆದಮೇಲೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಅಂದರೆ ನಮ್ಮ ರಿಲೇಷನ್ನಲ್ಲಿ ಅಲ್ಲಿ ಹೋಗಬೇಕಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಈಗ ನೋಡಿ ಸೌಜುಗೆ ನಾನು ಸಿಂಪಲ್ಲಾಗಿ ಯಾವಾಗಲೂ ಹಾಕಿದ್ದು ನಾನು ಸುಮ್ಮನೆ ಕುರ್ತಾ ಸಿಂಪಲ್ ಆಗಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಪಪ್ಪನೂ ಇದ್ದರು ಇವತ್ತು. ಆ್ಯಕ್ಚುಲಿ ಸಂಡೇ ಇತ್ತಲ್ಲ, ಸಂಡೇದಿದ್ದು ಲಾಗು. ಆ್ಯಕ್ಚುಲಿ ನಮಗೆ ಏನಾಗ್ತಾಯಿದೆ, ಲಾಗಿಂದು ನಾನು ಎಡಿಟಿಂಗ್ ಮಾಡೋದ್ರಲ್ಲಿ ಲೇಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ನಾವು ಸಂಡೇದ್ದೇ ಲಾಗನ್ನ ಆ್ಯಕ್ಚುಲಿ ಅವಾಗೇ ನಾನು ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಅಥವಾ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಂಡೇದು ಲಾಗ್ ಇದ್ದಿದ್ದು. ಇವಾಗ ನಾವು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ರಿಲೇಷನಲ್ಲಿ ಯಾದಿ ಬರೀತಾರಲ್ಲ, ಮದುವೆ ಫಿಕ್ಸ್ ಆಗಿತ್ತು. ಅದಕ್ಕೆ ಅಲ್ಲಿ ಕರೆದಿದ್ರು ನಮಗೆ. ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿದ್ರೆ ಸೌಜನ್ ಕಿತಾಪತಿ ಅಂತ ಸ್ಟಾರ್ಟ್ ಆಗಿಬಿಡ್ತೆ. ಒಂದು ರೂಮ್ನಲ್ಲಿ ಅವ್ನಿಗೆ ಆಟ ಆಡ್ಲಿಕ್ಕೆ ಬಿಟ್ಟಿದ್ರು. ಗದ್ದಲಾಗಿರುತ್ತೆ ಅಂತ ಹೇಳಿ ಸೈಡ್ನಲ್ಲೇ ಇದ್ದ ಅವನು. ಒಂದು ರೂಮಲ್ಲಿ ಲೈಟ್ ಹಾರಿಸೋದು, ಫ್ಯಾನ್ ಹಚ್ಚೋದು ಆರಿಸೋದು ಅವ್ನ ಕೆಲಸನ ನಡೆಸ್ಲಿಕ್ಕೆ ಹತ್ಬಿಟ್ಟಿದ್ದು. ನಾವು ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ. 11:30 ಅಷ್ಟೊಗೆ ಅದೆಲ್ಲ ಬರೆದು ಮುಗಿಸಿದ್ದು ನಮಗೆ ಸಿಗಲಿಲ್ಲ. ಅಂದರೆ ವ್ಯಾದಿ ಫೋಟೋದೆಲ್ಲ ಸಿಕ್ಕಿದ್ವು. ಆಮೇಲೆ ಇವರು ಲಕ್ಷ್ಮಿ ಅಕ್ಕ ಅಂತ ಹೇಳಿ ಮನೇಲಿ ನಾವು ಹೋಗಿದ್ವಿ. ಆ್ಯಕ್ಚುಲಿ ಮೀನಕ್ಕ ಅಂತ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಹೋದ್ರಲ್ಲ, ಅವರೇ ಮದುವೆ ಗಂಡು. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರು ಅಂತ ಹೇಳಿ ಆಮೇಲೆ. ಇವಾಗ ನೋಡಿ ಸೌಜು ಎಲ್ಲ ಕಿತ್ತಾಡ್ಲಿಕ್ಕೆ ಹತ್ಬಿಟ್ಟಿದ್ದ ಸಾಮಾನೆಲ್ಲ ಅವ್ರದ್ದು ಮನೆಯಲ್ದೆಲ್ಲನೂ. ಇವಾಗ ನೋಡಿ ಇವ್ರು ಕೂತಿದ್ದಾರಲ್ಲ, ಅವರೇ ಮದುವೆ ಗಂಡು ಆ್ಯಕ್ಚುಲಿ ಹೇಳಬೇಕಂದ್ರೆ. ಇವಾಗ ನೋಡಿ ಎಲ್ಲ ತುಂಬಿದ ಕುಟುಂಬ ಥರನೇ ಎಲ್ಲನೂ ಫುಲ್ ಎಲ್ಲರೂ ಗದ್ದಲಿತ್ತು. ಸೌಜುಗೆಲ್ಲ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೂತ್ಕೊಂಡ. ಆಮೇಲೆ ಅವನಿಗೆ ಎಲ್ಲರೂ ಮಾತಾಡಿಸ್ಲಿಕ್ಕೆ ಸಣ್ಣ ಹುಡುಗರೆಲ್ಲನೂ ಓಡಾಡ್ಲಿಕ್ಕೆ ಹತ್ಬಿಟ್ಟಿದ್ರು. ಇವಳೇ ಮದುವೆ ಹೆಣ್ಣು ಆ್ಯಕ್ಚುಲಿ ಕೂತಿದ್ದಾಳೆ, ಸೌಮ್ಯ ಅಂತ ಹೇಳಿ ಇವಳ ಹೆಸರು. ಇವಾಗ ಸೌಜುಗೆ ನೋಡಿ ಫ್ರೆಂಡ್ಸ್, ಇವಳೇ ಮದುವೆ ಹೆಣ್ಣು. ಸೌಜುಗಂತೂ ಫುಲ್ ಖುಷಿ. ಆ ಕಡೆ ಮೇಲ್ಗಡೆ ತೆಳಗಡೆ ಅಡ್ಡಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಇದು ಅವ್ರ ಮನೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾನೆ. ಎಲ್ಲ ಸಿಕ್ಕಾಪಟ್ಟೆ ಗದ್ದಲಿತ್ತು. ಮೇಲ್ಗಡೆ ಜನ ಇದ್ದರು, ಕೆಳಗಡೆನೇ ಜನ ಇದ್ದರು. ಇವಾಗ ಮೇಲ್ಗಡೆ ಬಂದಿದ್ದೀವಿ. ಎಲ್ಲ ಮೇಲ್ಗಡೆನೇ ಊಟಕ್ಕೆ ಅರೇಂಜ್ ಮಾಡಿದರು. ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಬಡಿಸ್ತಾ ಇದ್ದರು. ಇವಾಗ ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸುಮಾರು 1:30-2 ಗಂಟೆ ಆಯ್ತು ಆಗ್ಲಿಕ್ಕತ್ತಿದ್ದು. ನಾವು 1 ಗಂಟೆಗತ್ತು ಅಷ್ಟು ಮನೆ ಹತ್ತು ಬಿಟ್ಟು ಇಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ನಮ್ದು ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಪಪ್ಪ ನಾವು ಇಲ್ಲಿ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ಎಲ್ಲನೂ ಈ ಹುಡುಗರು ಅದನ್ನು ಜಗಳಾಡ್ಲಿಕ್ಕೆ ಹತ್ಬಿಟ್ಟಿದ್ರು. ಎಲ್ಲ ಹುಡುಗರೇ ಕೂತ್ಬಿಟ್ಟಿದ್ದಾರೆ ಅಂತ ಅನ್ಕೋತಿದ್ದೀರಾ. ಅವರು ನೀಡ್ಲಿಕ್ಕಂತೂ ಅಷ್ಟು ಕಾಂಪಿಟೇಷನ್ ಮಾಡ್ತಾಯಿದ್ರು. ನಾನು ನೀಡ್ತೀನಿ ಅಂತ ಹೇಳಿ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಮಾಡ್ತಾಯಿದ್ರು. ಇವಳು ನಿಧಿ ಅಂತ ಹೇಳಿ ಇವಳು ನಮ್ಮ ಜೊತೆನೇ ಇದ್ಲು ಅವತ್ತು. ಇವಾಗ ನೋಡಿ ಫ್ರೆಂಡ್ಸ್, ಅವ್ರನ್ನೆಲ್ಲ ಹಾಕೋದೆಲ್ಲ ನೋಡಿ ಸೌಜು
ಸೌಜನು ತಾನು ಹಾಕ್ತೀನಂತ ಹೇಳಿ ಬಿಟ್ಟಿದ್ದ ಅವ್ರ ಜೊತೆ ಎಲ್ಲರ ಜೊತೆನೂ. ತಾನು ಒಂದು ಚಮಚ ತೊಗೊಂಡು ಹಾಕ್ತೀನಂತ ಹೇಳಿ ಏನು ಹಾಕ್ತೀಯ ಅಂತ ಹೇಳಿ ಅವ್ರಿಗೆ ಕೇಳ್ತಾ ಇದ್ರು. ನಿನ್ನ ಕಡೆ ಏನು ಹಾಕಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲ ಕಾಡಿಸ್ತಾ ಇದ್ರು ನಮ್ಮ ಮನೇಲಿ ಎಲ್ಲರೂ. ನೋಡಿ ಸೌಜನ್ಗೆ ಎಲ್ಲರೂ ಹೇಗೆ ಮಾಡ್ತಾಯಿದ್ದಾರೆ, ನೀನೇನು ನೀಡ್ತೀಯ ಅಂತ ಹೇಳಿ ಅಂತ ಇದ್ರು ಅವನಿಗೆ. ನೋಡಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಇವಾಗ. ಹೀಗೆ ನಮ್ಮದು ಲಾಗ್ ಇವತ್ತು ಸಿಂಪಲ್ ಆಗಿತ್ತು. ನೋಡಿ ಫ್ರೆಂಡ್ಸ್, ಈ ಥರ ಯಾವ ಕಡೆನೂ ಹೋಗ್ತಾ ಇದ್ದಿಲ್ಲ. ಆ್ಯಕ್ಚುಲಿ ಅವ್ರ ಕಡೆ ಹೋಗೋದು ನಮಗೂ ಖುಷಿ ಆಯಿತು ಅವತ್ತು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮನೆ ಮಂದಿ ಎಲ್ಲ ನಾವು ಅವತ್ತು ಸೆಲೆಬ್ರೇಟ್ ಮಾಡಿದ್ವಿ. ಒಂಥರ ಹಬ್ಬದ ಥರನೇ ಆಗಿತ್ತು. ನೋಡಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡ್ತೀವಿ. ನಮ್ಮದು ಎಲ್ಲ ಊಟ ಮುಗಿಸ್ಕೊಂಡು ಅವತ್ತು ನಾವು ಮನೆ ಕಡೆ ಬಂದ್ವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ಲಾಗು. ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.